ಈ ಗಣೇಶಾಯ ನಮಃ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಕೃಷ್ಣವರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ರೈತ ಮುಖಂಡರೇ, ಎಲ್ಲ ಪ್ರಾಂತದ ಗುರುಹಿರಿಯರೇ, ಅಕ್ಕ ತಂಗಿಯರು, ಅವತ್ತರಿಂದ ಇಲ್ಲಿವರೆಗೂ ನಿರಂತರವಾಗಿ ಈ ಮಹದಾಯಿ ಯೋಜನೆ ಬಗ್ಗೆ ಹೋರಾಟ ಮಾಡ್ತಾ ಬಂದಿದ್ದಾರೆ. 1980ರಲ್ಲಿ ಈಗ ನಾಳೆ ಜುಲೈ 21 ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ. ಬೆಟರ್ಮೆಂಟ್ ಲೆವಿ ಸಲುವಾಗಿ ಅವತ್ತಿನ ಹೋರಾಟ ಆರಂಭವಾಗಿದ್ದು, ಅನೇಕ ಜನರು ಪೊಲೀಸರನ್ನ ರೈತರು ಅವ್ರನ್ನ ಚೀಲ ಕಟ್ಟಿ ಬಾವಿಗಳಿಗೆ ಹೋದ್ರು, ಗೋಲಿಬಾರ್ ಮಾಡಿದ್ರು. ಆ ಗೋಲಿಬಾರ್ ಮಾಡಿ ಸಂದರ್ಭದಲ್ಲಿ ಹುತಾತ್ಮರಾದಂಥ ಅವ್ರಿಗೆ 21ನೇ ತಾರೀಕಿಗೆ ಅವ್ರಿಗೆ ನಾವು ನಮ್ಮ ಆತ್ಮನೆಯನ್ನು ಅರ್ಪಿಸ್ತೇವೆ, ಶ್ರದ್ಧಾಂಜಲಿ ಸಲ್ಲಿಸ್ತೇವೆ. ಆದರೆ ಅಂದಿನ ಒಂದು ಸಂಘಟನೆ, ಈಗಿನ ಸಂಘಟನೆಗಳು, ನಮ್ಮ ಹಿರಿಯರು ಹೇಳಿದಂತೆ ರಾಜಕಾರಣಿಗಳು ನಮ್ಮ ಎಲ್ಲ ರೈತ ಸಂಘಟನೆಗಳನ್ನ ಒಡೆದಾಳಕತ್ತವ್ರು. ರೈತರು ಒಗ್ಗಟ್ಟಾದ್ರೆ ನಾವು ಉಳಿಯುವುದಿಲ್ಲ, ಇವ್ರು ಚಿತ್ರ ಮಾಡಬೇಕು ಅಂತೇಳಿ 1980 ಏನು ಬಂಡಾಯ ಆಯಿತು ನರಗುಂದದಲ್ಲಿ. ಮುಂದೆ 2015-16ರಲ್ಲಿ ಈ ಕಳಸಾ ಬಂಡೂರು ಯೋಜನೆ ಸಲುವಾಗಿ ನಮ್ಮ ನವಲಗುಂದದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿ, ಅಮಾಯಕರ ಮೇಲೆ ಗುಂಡು ಹಾರಿಸಿ ಲಾಠಿ ಚಾರ್ಜ್ ಮಾಡಿ 134 ಮಂದಿಯನ್ನು ನಮ್ಮನ್ನು ಚಿತ್ರದುರ್ಗ ಮತ್ತು ಬಳ್ಳಾರಿ ಜೈಲಿಗೆ ಕಳಿಸಿದ್ರು. ಆದರೂ ಕೂಡ ನಾವು ಜೈಲಿಗೆ ಹೋಗಿ ಬಂದರೂ ಕೂಡ ಈ ಹೋರಾಟವನ್ನು ಜೈಲಿನೊಳಗಿಂದ ಮುಂದುವರಿಸಿದ್ವಿ, ವೇದಿಕೆಯನ್ನು ಮುಂದುವರಿಸಿದ್ವಿ. ಅಂದ್ರೆ ಗಟ್ಟಿತನ ಐತಿ ಅನ್ನುವಂಥದ್ದನ್ನು ತೋರಿಸ್ಕೊಟ್ವಿ. ಆದರೆ ಹಾಗೆ ಪ್ರಹ್ಲಾದ್ ಜೋಶಿ ಅವರು ಈ ಸತತವಾಗಿ 3-4 ಸಲ ಅವರು MP ಅವರು ಆದರೂ ಕೂಡ ಎಲ್ಲ ರಾಜಕಾರಣಿಗಳು, ಇವತ್ತು ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿ ಆಯ್ತು, ಸಂಸದರು ಎಲ್ಲರೂ ಆ ವೇದಿಕೆಗೆ ಬಂದು ಇಲ್ಲ ನಾವು ನಿಮ್ಮ ಪರವಾಗಿದ್ದೇವೆ, ನಾವು ಮಹದಾಯಿ ಯೋಜನೆ ಅನುಷ್ಠಾನಕ್ಕೆ ತರ್ತೇವೆ, ನಾವು ಬಿಡುವುದಿಲ್ಲ ಅಂತೇಳಿ ಎಲ್ಲರೂ ಬಂದು ಪ್ರಮಾಣ ಮಾಡಿ ಹೋದ್ರು. ಪ್ರಮಾಣ ಮಾಡಿ ಹೋಗಿ ಇವತ್ತು 10 ವರ್ಷ ಕಳೆದ್ರು ಕೂಡ ಅವ್ರ ಪ್ರಯತ್ನ ಇನ್ನೂ ಸಫಲ ಆಗಿಲ್ಲ. ಕಾರಣ ಇಷ್ಟೇ, ಇಚ್ಛಾಶಕ್ತಿ ಕೊರತೆ. ಈಗ ನಮ್ಮ ಮಲಪ್ರಭಾ ಡ್ಯಾಮ್ ಇರುವುದು ಕೃಷಿ ಜಮೀನಿಗಾಗಿ, ಕೃಷಿ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಕಟ್ಟಿದಂಥ ಡ್ಯಾಮ್. ಆದ್ರೆ ಮಾನವೀಯತೆ ಹಿತದೃಷ್ಟಿಯಿಂದ 4 ಜಿಲ್ಲೆ 12 ತಾಲೂಕು 500 ಗ್ರಾಮಗಳಿಗೆ ನಾವು ಕುಡಿಯಲಿಕ್ಕೆ ನೀರು ಕೊಡ್ತೇವೆ. ಪ್ರತಿ ವರ್ಷ 4-4.5 TMC ನೀರು ಆ ಡ್ಯಾಮ್ನಿಂದ ಹೋಗ್ತದೆ. ಆ ನೀರು ಹೋಗದೇ ಇದ್ರೆ ನಮ್ಮ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಬಂದು ನಾವು 2 ಪೀಕ್ ಮುಂಗಾರಿ ಮತ್ತು ಹಿಂಗಾರಿಯನ್ನು ಬೆಳಿಬಹುದು. ಇವತ್ತು ನಿಮ್ಮ ಈ ನಾಡಿನಲ್ಲಿ ಇನ್ನು ನೀವು ಕಬ್ಬು ಬೆಳಿತೀರಿ, ನಮ್ಮಲ್ಲಿ ಕೂಡ ನಾವು ಕಬ್ಬು ಬೆಳಿಬಹುದು. ಅದು ನಮಗೆಲ್ಲ ಅರೆ ನೀರಾವರಿ, ನಾವು ಮಳೆ ಆದ್ರೆ ಬೆಳಿಬೇಕು, ಮುಂಗಾರಿ ಇರ್ಲಿಕ್ಕೆ ಅಂದಿಲ್ಲ. ಯಾವಾಗ ಸಂಕಷ್ಟದಲ್ಲಿ ಇದ್ದಾಗ ನೀರು ಕೊಟ್ಟು ಬದುಕಿಸ್ಬೇಕು ಅನ್ನೋಂಥ ಯೋಜನೆಗೆ ಆ ಯೋಜನೆ ಮಾಡಿದ್ರು. ಆದರೆ ಅದು ಇವತ್ತಿನವರೆಗೂ ನಾವು ಕಳಸಾ ಬಂಡೂರು ಯೋಜನೆ ನಾವು ಹೋರಾಟ ಮಾಡಾಕತ್ತೇವೆ. ಕಳಸಾ ಬಂಡೂರು ಯೋಜನೆ ಇರುವುದು ಕುಡಿಯುವ ನೀರಿಗಾಗಿ. ಆ ಯೋಜನೆ, ಆ ನೀರು ಬಂದು ನಮ್ಮ ನೀರು ನಮ್ಮ ರೈತರು ಉಳಿತಿತ್ತಲ್ಪ, ರೈತರ ಬದುಕು ಬಂಗಾರ ಆಗ್ತಿತ್ತು ಅನ್ನೋದಕ್ಕೆ ನಮ್ಮ ಹೋರಾಟ. ಅದರ ಜೊತೆಗೆ ಜ್ವಲಂತ ಸಮಸ್ಯೆಗಳು, ನಮ್ಮ ರೈತರ ಜ್ವಲಂತ ಸಮಸ್ಯೆಗಳದಾವು, ಯಾರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇವತ್ತು ಆ ಕಡೆ ಮಂಡ್ಯ, ಮೈಸೂರು, ಬೆಂಗಳೂರು, ಹಾಸನ ಆ ಕಡೆ ರೈತರು ಗಟ್ಟಿಮುಟ್ಟಾಗಿದ್ದಾರೆ. ರೈತರ ಸಮಸ್ಯೆಗಳನ್ನ ಅಲ್ಲಿನ ನಾಡ ಪ್ರಭುಗಳು ಅವನು ಈಡೇರಿಸ್ತಾರ. ನಮ್ಮಲ್ಲಿ ಉತ್ತರ ಕರ್ನಾಟಕದೊಳಗೆ ಅಂತ ನಾಯಕರಿಲ್ಲ, ಗಟ್ಟಿ ಇರುವಂತ ನಾಯಕರಿಲ್ಲ, ಹೊಡೆದಾಡುವಂತ ನಾಯಕರು ಅದಾರ. ಇವತ್ತು ರೈತರ ಸಮಸ್ಯೆಗಳು ನಾವು ಇವತ್ತು ಎಲ್ಲರಿಗೂ ಒಂದು ಕೂಲಿ ಕಾರ್ಮಿಕರು ಆದಿಯಾಗಿ, ನೌಕರದಾರಿ ಆದಿಯಾಗಿ ಎಲ್ಲರಿಗೂ ಸಂಬಳ ಫಿಕ್ಸ್ ಐತೆ. ಒಬ್ಬ ದಿನಗೂಲಿ ನೌಕರರಾಗಿ ಕೆಲಸ ಮಾಡೋರು 500-600 ರೂಪಾಯಿ ಪಗಾರ ಕೊಡ್ತೇವೆ. ನೌಕರದಾರಿಗೆ 10,000ರಿಂದ 5 ಲಕ್ಷ ರೂಪಾಯಿ ಅವ್ರಿಗೆ ಪಗಾರ ಅದಾವೆ. ITBT ಅವ್ರಿಗೆ ಲಕ್ಷಗಟ್ಟಲೆ ಅದಾವೆ, ಕೋಟಿಗಟ್ಟಲೆ ಅದಾವೆ. ಅದು ನಮ್ಮ ರೈತರಿಗೆ ಏನು ಗ್ಯಾರಂಟಿ ಇದೆ? ನಾವು ಆಶ್ರಿತ ಮಳೆ ಆಗಬೇಕು, ಬೆಳೆ ಬರಬೇಕು, ನಾವು ಮಾರಾಟ ಮಾಡಿದ ರೊಕ್ಕ ಹೊಳ್ಳಿ ನಮಗೆ ಬರಬೇಕು ಅಂದಾಗ ರೈತ ಬದುಕಲಿಕ್ಕೆ ಸಾಧ್ಯ ಐತಿ. ಇವತ್ತು ನೋಡ್ರಿ, ತಮ್ಮ ಗುರ್ತಿರುವಂತೆ ರೈತರ ಮಕ್ಕಳಿಗೆ ಅಂದ್ರೆ ಯಾರು ಕನ್ಯಾ ಕೊಡಕ್ಕೆ ಮುಂದೆ ಬರೋಲ್ಲ. ಹೊರ ಏನೋ ನೌಕರಿ ಮಾಡ್ತಾನೋ ಏನು ಮಾಡ್ತಾನೋ, ವ್ಯಾಪಾರಸ್ಥರಿಗೂ ಇಲ್ಲ, ರೈತರ ಮಕ್ಕಳಿಗೂ ಇಲ್ಲ, ನೌಕರಿ ಮಾಡಬೇಕು. ಹಾಗೆ ಬೆಳೆದು ಊಟಕ್ಕೆ ಹಾಕೋರು ಯಾರು? ಎಲ್ಲರೂ ನೌಕರಿ ಅಂತಂದ್ರೆ ಉಳುವವನು ಯಾರು? ಅಕಸ್ಮಾತ್ ಇವತ್ತು ನಾವು ರೈತ ಬಂಧುಗಳು ಎಲ್ಲವನ್ನು ನಿರ್ಣಯ ಮಾಡಿ ಇವತ್ತು ನಾವು ಕಮರ್ಷಿಯಲ್ ಬಂದೇವೆ, ಜೋಳ ಗೋಧಿ ಬೆಳೆದು ಬಿಟ್ಟೇವೆ, ಕಬ್ಬು ಹತ್ತಿ ಅಂತೇವೆ, ಯಾವ ಕಡೆ ಲಾಭ ಆಗ್ತದೆ ಲಾಭದಾಯಕ ಪೀಕಿಗೆ ಹೊಂಟೇವೆ.
ನಾವು ಆಹಾರ ಧಾನ್ಯಗಳ ಬೆಳೆಗೆ ಇದ್ರೆ ಇಡೀ ಜಗತ್ತು ಅಲ್ಲೋಲ್ ಕಲ್ಲೋಲ್ ಆಗ್ತದೆ. ಆದ ಕಾರಣ ರಾಜಕಾರಣಿಗಳಿಗೆ ನಾವು ಈ ಮೂಲಕ ಒತ್ತಾಯ ಮಾಡೋದೇನಂದ್ರೆ ರೈತರ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸ್ರಿ. ಒಂದು, ರೈತರ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡಬೇಕು. ರೈತರು ಬೆಳೆದಂತ ಬೆಳೆಗಳಿಗೆ ವೈಜ್ಞಾನಿಕ ಬೆಂಬಲ ಬೆಲೆಯನ್ನು ನೀಡಬೇಕು. ಮತ್ತು ಇವತ್ತು ಬೆಂಬಲ ಬೆಲೆಯೊಳಗೆ ಇವತ್ತು ಬೆಳೆಗಳನ್ನು ಖರೀದಿ ಮಾಡ್ತಾರೆ. ಕಬ್ಬು ಇರ್ಬೋದು, ಆಹಾರ ಧಾನ್ಯ ಇರ್ಬೋದು, ಅವ್ರ ಪೇಮೆಂಟ್ 2 ತಿಂಗಳು 3 ತಿಂಗಳು 6 ತಿಂಗಳು ವರ್ಷ ಆದ್ರೂ ಪೇಮೆಂಟ್ ಬರೋಲ್ಲ. ಅದು ಸರ್ಕಾರಕ್ಕೆ ನಾವು ಹಕ್ಕು ಒತ್ತಾಯ ಮಾಡೋದು ಏನಂದ್ರೆ ಖರೀದಿಸಿದ ನಂತರ 15 ದಿವಸ ಇಲ್ಲ 30 ದಿವಸದೊಳಗೆ ರೈತರಿಗೆ ಪೇಮೆಂಟ್ ಮಾಡಬೇಕು, ಸಾಲ ಮನ್ನಾ ಮಾಡಬೇಕು, ವೈಜ್ಞಾನಿಕವಾದಂತ ಬೆಂಬಲ ಬೆಲೆಯನ್ನು ನೀಡಬೇಕು. ಅಂದಾಗ ಮಾತ್ರ ರೈತ ಕೂಡ ಉದ್ಧಾರ ಆಗಲಿಕ್ಕೆ ಸಾಧ್ಯ ಐತಿ. ನಾಳೆ ನಾವು ಜುಲೈ 21ನೇ ತಾರೀಕಿಗೆ ನಾವು ರೈತ ಹುತಾತ್ಮ ದಿನಾಚರಣೆ ನರಗುಂದಲ್ಲಿ ಮಾಡ್ತಿದ್ವಿ. ಆದ್ರೆ ಈ ಕಳಸಾ ಬಂಡೂರು ಯೋಜನೆ ಸಲುವಾಗಿ ಮೊನ್ನೆ ನಾವು ಕರೆದಂತ ಧಾರವಾಡದಲ್ಲಿ ಅವರ ಪ್ರತಿಭಟನೆಯಲ್ಲಿ ಇಲ್ಲ ನಾವು ಜುಲೈ 21ಕ್ಕೆ ಅವ್ರ ಶ್ರದ್ಧಾಂಜಲಿ ಸಲ್ಲಿಸಿ ಪ್ರಹ್ಲಾದ್ ಜೋಶಿ ಅವ್ರ ಮನೆ ಮುಂದೆ ನಾವು ಧರಣಿ ಸತ್ಯಾಗ ಮಾಡೋಣ, ನಿರಂತರ ಹೋರಾಟವನ್ನು ಮಾಡೋಣ ಅಂತೇಳಿ. ಆದ ಕಾರಣ ತಾವೆಲ್ಲರೂ ಆ ಹೋರಾಟದಲ್ಲಿ ಅವತ್ತಿನ ದಿವಸ ಪ್ರತಿಭಟನೆಯಲ್ಲಿ ಮತ್ತು ಬಂದು ನಮ್ಗೆಲ್ಲ ಬೆಂಬಲಿಸಿ ಮತ್ತೀಗಾಗ ನಾವೆಲ್ಲರೂ ಬರ್ತೇವೆ, ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ತಮ್ಗೆಲ್ಲರನ್ನ ಅಭಿನಂದನೆ ಸಲ್ಲಿಸಿ ತಾವೆಲ್ಲರೂ ಭಾಗವಹಿಸಬೇಕಂತಲ್ಲಿ ತಮ್ಮ ವಿನಂತಿ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತೇನೆ.